forever on fire. ಧಾರ್ಮಿಕ ಸಂಘರ್ಷಕ್ಕೆ ನಾಗಮಂಗಲ ಹೊತ್ತಿ ಉರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಪ್ರಬಲ ಸಾಕ್ಷ್ಯ ಲಭ್ಯವಾಗಿದೆ. ನಾಗಮಂಗಲದ ಒಂದು ಧಾರ್ಮಿಕ ಸಂಘರ್ಷದ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಕಿಡಿಗೇಡಿಗಳ ಪಾಪಿ ಕೃತ್ಯ, ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆದಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾರ್ಯಾರು ಅಲ್ಲಿ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು, ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ರು, ಅದೆಲ್ಲದರಲ್ಲೂ ಕೂಡ ಈ ಒಂದು ಕೃತ್ಯ ಸೆರೆಯಾಗಿದೆ. ಇನ್ನು ಯಾರ್ರೀ ಇವರೆಲ್ಲರೂ ಕೂಡ ಯಾರ್ಯಾರು ಅಂಗಡಿ ಇಟ್ಕೊಂಡು, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು, ಯಾರ ಸಂಘರ್ಷ ಏನೋ, ಯಾವ ಧಾರ್ಮಿಕ ಸಂಘರ್ಷನೋ, ಯಾರು ಏನು ಮಾಡಿದ್ರೋ ಅದು ಯಾವುದು ಕೂಡ ಯಾರಿಗೆ ಬೇಕಾಗಿಲ್ಲ. ಆದರೆ ಬೇಕಾಗಿರುವಂಥದ್ದು ಇದೆಯಲ್ಲ, ಅದು ಹೊಟ್ಟೆಪಾಡಿನ ಒಂದು ವಿಷಯ. ಅದೇ ಕಾರಣಕ್ಕಾಗಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಆದರೆ ಯಾರೋ ಹಚ್ಚಿದಂತಹ ಒಂದು ಧಾರ್ಮಿಕ ಕಿಡಿಗೆ, ಯಾರೋ ಒಬ್ಬರು ಹಚ್ಚಿದಂತಹ ದ್ವೇಷದ ಕಿಡಿಗೆ ಇಡೀ ಒಂದು ಕುಟುಂಬಕ್ಕೆ, ಜೀವನಕ್ಕೆ ಆಸರೆಯಾಗಿದ್ದಂತಹ ಅಂಗಡಿಗಳನ್ನು ಅನೇಕರು ಕಳೆದುಕೊಂಡಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ ಇದು. ಅಂಗಡಿಗಳ ಹೆಸರನ್ನು ನೋಡಿ, ಮುಸ್ಲಿಮರದ್ದೋ ಹಿಂದೂಗಳದ್ದೋ, ಯಾರೋ ಒಬ್ಬರು ಬರೋದು, ಹಿಂದೂ ಪರ ಏನು ತಮ್ಮನ್ನು ತಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ಆ ಕಿಡಿಗೇಡಿಗಳು ಬಂದು ಮುಸ್ಲಿಮರ ಒಂದು ಅಂಗಡಿಗೆ ಬೆಂಕಿ ಇಡೋದು. ಇನ್ನು ಯಾರ್ಯಾರು ಮುಸ್ಲಿಂ ಕಿಡಿಗೇಡಿಗಳಿದ್ರು ಅವರು ಬಂದು ಅಂಗಡಿಗಳ ಹೆಸರನ್ನು ನೋಡಿ ಹಿಂದೂಗಳ ಅಂಗಡಿಗಳಿಗೆ ಬೆಂಕಿ ಇಡೋದು. ಆದರೆ ಜೀವನಕ್ಕೆ ಆಸರೆ ಆದಂತಹ ಒಂದು ಅಂಗಡಿಯನ್ನು ಕಳೆದುಕೊಂಡವರ ಪಾಡೇನ್ರಿ, ಅವ್ರಿಗೆ ಬೇಕಾಗಿತ್ತಾ ಇದೆಲ್ಲ? ಈ ಬಾಂಬ್ ಎಸಿತಾ ಇರುವಂತಹ ದೃಶ್ಯ ಏನಿದೆಯಲ್ಲ, ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಯಾರ್ಯಾರು ಈ ಕಿಡಿಗೇಡಿಗಳಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಇನ್ನು ಯಾರ್ಯಾರು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ, ಅವರ ಧರ್ಮವನ್ನು ನೋಡದೆ, ಅವರ ಜಾತಿಯನ್ನು ನೋಡದೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅವರಿಂದಲೇ ಈ ಒಂದು ನಷ್ಟವನ್ನು ಭರಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕು. ಇನ್ನೊಂದು ಸತಿ ಅವರು ಒಬ್ಬರ ಅಂಗಡಿಗೆ ಬೆಂಕಿ ಇಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಆ ಕಷ್ಟ ಇದೆಯಲ್ಲ, ಒಂದು ಅಂಗಡಿಯನ್ನು ಕಟ್ಕೊಳ್ಳುವಂಥದ್ದು, ಒಂದು ಅಂಗಡಿಯನ್ನು ನಡೆಸ್ಕೊಂಡು ಹೋಗುವಂಥದ್ದು, ತಮ್ಮ ಜೀವನಕ್ಕಾಗಿ ಒಂದು ಆಧಾರ ಮಾಡಿಕೊಳ್ಳುವಂತಹ ಕಷ್ಟ, ಆ ಕಷ್ಟ ಅವರಿಗೂ ಕೂಡ ಗೊತ್ತಾಗಬೇಕು. ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅದಕ್ಕೆ ಅಂತ ಅವರಿಗೂ ಕೂಡ ಗೊತ್ತಾಗಬೇಕು. ಹಾಗೆ ಗೊತ್ತಾಗಬೇಕು ಅಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಎಷ್ಟು ನಷ್ಟ ಆಗಿದೆಯಲ್ಲ, ಬಡ್ಡಿ ಸಮೇತವಾಗಿ ಅವರಿಂದ ವಸೂಲಿ ಮಾಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕು. ಕೋರ್ಟ್ ಕೂಡ ಅಂತಹದ್ದೇ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು. ಯಾಕಂದರೆ ಏನೋ ಒಂದು 2-3 ತಿಂಗಳು ಜೈಲಿಗೆ ಹಾಕಿಬಿಡ್ತೀನಿ, 1 ವರ್ಷ ಜೈಲಿಗೆ ಹಾಕಿಬಿಡ್ತೀನಿ ಅಂದರೆ ಇಂಥವರೆಲ್ಲ ಬುದ್ಧಿ ಕಲಿಯೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬರು ಜೀವನಕ್ಕೆ ಆಧಾರ ಆಗಿರುವಂತಹ ಅಂಗಡಿ ರೀ ಅದು, ಒಂದು ಕುಟುಂಬಕ್ಕೆ ಆಧಾರ ಆಗಿರುವಂಥದ್ದು. ಅದಕ್ಕೆ ಬೆಂಕಿ ಇಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಧಾರ್ಮಿಕ ಉನ್ಮಾದ ಇವರ ತಲೆಗೇರಿರಬಹುದು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೋದಲ್ವೇ ಆ ಒಂದು ಅಂಗಡಿನ ಕಟ್ಟಬೇಕಂದ್ರೆ, ಎಷ್ಟು ಕಷ್ಟಪಟ್ಟಿರ್ಬೋದು. ಅದೆಲ್ಲದಕ್ಕೂ ಕೂಡ ಬೆಂಕಿ ಇಡುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಯಾವತ್ತೂ ಮಂಡ್ಯ ಈ ರೀತಿಯಾದಂತಹ ಒಂದು ಧಾರ್ಮಿಕ ಉನ್ಮಾದತೆಯನ್ನು ಕಂಡಿರಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ರೋ ಏನೋ ಗೊತ್ತಿಲ್ಲ, ಎಷ್ಟು ಸಾಲ ಮಾಡಿದ್ರೋ ಗೊತ್ತಿಲ್ಲ. ಅಂಗಡಿಗಳಿಗೆ ಯಾರೋ ಒಬ್ಬರು ಬಂದರು, ಯಾರೋ ಹಚ್ಚಿದಂತಹ ಒಂದು ಧಾರ್ಮಿಕ ಕಿಡಿಗೆ ಅಂಗಡಿಗಳಿಗೆಲ್ಲವೂ ಕೂಡ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡಿದ್ರು. ಯಾರು ಇವರೆಲ್ಲ ಐಡೆಂಟಿಫೈ ಮಾಡಿದಾರಾ ಪೊಲೀಸ್ ಅಧಿಕಾರಿಗಳು? ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಅಂತ? ಹೌದು ಸಂತೋಷ್, ಇದೇ ಪ್ರಕ್ರಿಯೆಯಲ್ಲಿ ಪೊಲೀಸರು ಇರ್ತಕ್ಕಂಥದ್ದು. ಏನಾದ್ರು ನಾಗಮಂಗಲ ಟೌನ್ ಠಾಣೆ ಪೊಲೀಸರು ವಿವಿಧ ತಂಡಗಳನ್ನ ರಚನೆ ಮಾಡಿ ಆ ತಂಡದ ಮುಖಾಂತರವಾಗಿ ಏನು ಸಿಸಿಟಿವಿ ಫುಟೇಜ್ಗಳನ್ನ ಆಧರಿಸಿ, ಸಿಸಿಟಿವಿಯಲ್ಲಿ ಸರಿಯಾಗಿರ್ತಕ್ಕಂಥ ದೃಶ್ಯವನ್ನ ಆಧರಿಸಿ ಏನು ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನು ಕೂಡ ನಿತ್ಯ ಮಾಡ್ತಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಅಂದ್ರೆ ನಾಗಮಂಗಲ ಕೋಮುಗಲಭೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಿಡಿಗೇಡಿಗಳ ಪಾಪಿ ಕೃತ್ಯ ಬಗೆದಷ್ಟು ಕೂಡ ಬಯಲಾಗ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಕೂಡ ಈಗ ಸಿಸಿಟಿವಿನಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಏನು ಕಿಡಿಗೇಡಿಗಳು ಅಂದ್ರೆ ಬೆಂಕಿ ಹಚ್ಚುವಂತ ಸಂದರ್ಭದಲ್ಲಿ ಬಟ್ಟೆ ಅಂಗಡಿಗೆ ಪೊಲೀಸರ ರಕ್ಷಣೆಗೆ ಸ್ಥಳೀಯರು ಮನವಿ ಮಾಡಿದ್ರು ಕೂಡ
ಎಷ್ಟೇ ಅಂಗಲ ಹಚ್ಚಿದ್ರು ಕೂಡ ನೆರವಿಗೆ ಬಾರದೇ ಇರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದೀಗ CCTV ಫುಟೇಜ್ ನಲ್ಲಿ ಆ ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವಂತ ದೃಶ್ಯ ಕೂಡ ಸೆರೆಯಾಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದ ಎಷ್ಟು ಗಂಭೀರತೆ ಇದೆ ಅನ್ನೋದನ್ನ ಈ ದೃಶ್ಯಗಳೇ ಸಾಕ್ಷೀಕರಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೊದಲಿಗೆ ಅಂಗಡಿಗೆ ಪೆಟ್ರೋಲ್ನ ಸುರಿತಾರೆ, ಪೆಟ್ರೋಲ್ನ ಸುರಿದು ಬೆಂಕಿ ಕಡ್ಡಿಯನ್ನ ಕೀರಿ ಅದಕ್ಕೆ ಬೆಂಕಿಯನ್ನ ಹಚ್ಚುವಂತದ್ದು. ಅದಾದ ನಂತರದಲ್ಲಿ ಬೆಂಕಿ ದಗದಗನೆ ಉರಿಬೇಕು ಅಂತೇಳಿ ಆ ಪೆಟ್ರೋಲ್ ಬಾಂಬ್ನ ಎಸೆಯುವಂತ ಆ ಭೀಕರ ದೃಶ್ಯ ಕೂಡ ಈಗ CCTV ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಇಂಥ ದೃಶ್ಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಈ ಇಷ್ಟೊಂದು ಸಾಕಷ್ಟು ಇಷ್ಟೊಂದು ಅನಾಹುತನ ನಡೆಸಲಿಕ್ಕೆ ಮುಂದಾಗಿದ್ರ ಕಿಡಿಗೇಡಿಗಳು ಅನ್ನೋದು ಕೂಡ ಈಗ ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್ ಜೊತೆಗೆ ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಿದ್ರು, ಅದಕ್ಕೊಂದು ಎವಿಡೆನ್ಸ್ ಕೂಡ ಹಾಕ್ತಿರ್ತಕ್ಕಂಥದ್ದು. ಈ ರೀತಿಯ ಒಂದು ಕುಕೃತ್ಯವನ್ನ ಮಾಡ್ತಕ್ಕಂಥ ಕಿಡಿಗೇಳ ಮಾಡಿರ್ತಕ್ಕಂಥದ್ರ ನಡುವೆನ ಕೂಡ ಈ ದೃಶ್ಯಗಳು ಸಾಕ್ಷಿ ಹೇಳ್ತಿದ್ರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಸರ್ಕಾರದ ನಿರ್ಲಕ್ಷ್ಯವನ್ನು ಕೂಡ ಎತ್ತು ತೋರ್ತಾ ಇರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.